ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: 80ನೇ ಸ್ವಾತಂತ್ರ್ಯ ದಿನಾಚರಣೆ, ಬಿಜೆಪಿ ಯುವ ಮೋರ್ಚಾದಿಂದ ಬೈಕ್ ರ್ಯಾಲಿ, ಕಾವೇರಿ ನದಿ ನೀರು, ಜಮೀಲ್ ಸಾಗರದಲ್ಲಿ ಏಕಾಂಗಿ ಪ್ರತಿಭಟನೆ, ರೈತ ನಾಯಕ ಮಂಜಪ್ಪ ಸಾಥ್, 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಆತ್ಮಹತ್ಯೆ, ಶಾಸಕರಿಂದ ಕುಟುಂಬಕ್ಕೆ ಸಾಂತ್ವನ, ಬಾನ್ಕುಳಿಯಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ತೆರವು, ಗಣಪತಿ ಕೆರೆ ಇಳಿಜಾರಿನ ಅಗ್ರಹಾರ ರಸ್ತೆಯಲ್ಲಿ ಕಾರು ಪಲ್ಟಿ, ತಡೆಗೋಡೆ ನಿರ್ಮಿಸಲು ಒತ್ತಾಯ. ಈಗ ಸುದ್ದಿಯ ವಿವರ. ಸಾಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಶುಕ್ರವಾರ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ನಡೆಯಿತು. ಸಾಗರ ಗಣಪತಿ ದೇವಸ್ಥಾನದಿಂದ ಪೊಲೀಸ್ ಸ್ಟೇಷನ್ ವೃತ್ತದವರೆಗೆ ನೂರಾರು ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪರಶುರಾಮ್, ಹರೀಶ್ ಮೂಡಳ್ಳಿ, ಅರುಣ್ ಕುಗ್ವೆ, ಆದರ್ಶ್, ಗುರುಪ್ರಸಾದ್, ವಿನಯ್, ಸೃಜನ್, ಮುರುಳಿ, ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಮೈತ್ರಿ ಪಾಟೀಲ್, ಪ್ರೇಮಾ ಸಿಂಗ್ ಇನ್ನಿತರರು ಹಾಜರಿದ್ದರು. ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸುತ್ತಿರುವುದನ್ನು ಖಂಡಿಸಿ ಗುರುವಾರ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವತಿಯಿಂದ ತಾಲೂಕು ಅಧ್ಯಕ್ಷ ಜಮೀಲ್ ಸಾಗರ್ ಕೋರ್ಟ್ ವೃತ್ತದಲ್ಲಿ ಏಕಾಂಗಿ ಪ್ರತಿಭಟನೆ ನಡೆಸಿದರು. ಅವರಿಗೆ ಸಂಯುಕ್ತ ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಜಮೀಲ್ ಸಾಗರ್, ಸಂಯುಕ್ತ ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಮಾತನಾಡಿದರು. ಕರ್ನಾಟಕ ಬಂದ್ಗೆ ನಮ್ಮ ವಾಟಾಳ್ ನಾಗರಾಜ್ ಸರ್ ಅವರು ಕರೆ ಕೊಟ್ಟಿದ್ದಾರೆ. ಈ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡುತ್ತಾ ಪ್ರತಿ ಸತಿಯಂತೆ ಈ ಸತಿಯೂ ಕೂಡ ನಾನು ಏಕಾಂಗಿಯಾಗಿ ಹೋರಾಟಕ್ಕೆ ನಾನು ನಿಂತಿದ್ದೀನಿ. ಇದಕ್ಕೆ ನನಗೆ ಬೆಂಬಲವಾಗಿ ರೈತ ಸಂಘದ ಹಿರಿಯ ಮುಖಂಡರು ಹಾಗೂ ಅಧ್ಯಕ್ಷರಾಗಿರುವ ಮಂಜಪ್ಪ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಾನು ಸರ್ಕಾರದ್ದು ಹೇಳೋದು ಒಂದೇ ಮಾತು, ಕಾನೂನಿನ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸಬಾರ್ದು. ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸಿ ನಮ್ಮ ರಾಜ್ಯದ ರೈತರ ಜೊತೆಗೆ ಅನ್ಯಾಯ ಮಾಡಿದರೆ ಇದು ಕೇವಲ ಸಾಂಕೇತಿಕವಾಗಿ ಬಂದು ನಡೆಯುತ್ತೆ. ನಮ್ಮ ಹೋರಾಟಕ್ಕೆ ಕಿಂಚಿತ್ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇಡೀ ರಾಜ್ಯದಿಂದ ನಮ್ಮ ವಾಟಾಳ್ ನಾಗರಾಜ್ ಸರ್ ಅವರು ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು, ಶಿವರಾಮೇಗೌಡರು, ರಮೇಶ್ ಶೆಟ್ಟಿ ಅವರು, ಚಂದ್ರಶೆಟ್ಟಿ ಅವರು ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ. ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ. ಕಾವೇರಿಯ ಬೆಂಬಲಕ್ಕೋಸ್ಕರ ಕೊಟ್ಟಿದ್ದೀನಿ. ಇವಾಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅತಿ ಹೆಚ್ಚು ಬರಗಾಲ ಇರೋದ್ರಿಂದ ಕಾವೇರಿ ನೀರು, ನಮ್ಮ ನೀರನ್ನು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರ್ದು ಅನ್ನೋದಕ್ಕಾಗಿ ವಾಟಾಳ್ ನಾಗರಾಜ್ ಅವರು ಬಂದನ್ನು ಕರೆ ಕೊಟ್ಟಿರೋದಕ್ಕೆ ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ನಾನು ತಾನೇ ಬೆಂಬಲ ಕೊಟ್ಟು ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ. ದಯಮಾಡಿ ನಾವು ಈ ಕಾವೇರಿ ನೀರನ್ನು ಮಾಡೋದ್ರಿಂದ ಮುಂದಿನ ದಿನ ಉಗ್ರವಾದ ಹೋರಾಟ ಒಂದು ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು. ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ನಗರಸಭೆ ವತಿಯಿಂದ ಪರಿಹಾರ ಧನದ ಚೆಕ್ ಮತ್ತು ವೈಯಕ್ತಿಕ ಧನ ಸಹಾಯವನ್ನು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ನೀಡಿದರು. ನಗರದ ಗಾಂಧಿನಗರ, ಜೆಸಿ ರಸ್ತೆ, ಜನ್ನತ್ ನಗರ ಇನ್ನಿತರೆ ಭಾಗಗಳಲ್ಲಿ ಮಳೆಯಿಂದ ಮನೆ ಹಾನಿಯಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಹಾರ ಧನದ ಚೆಕ್ ನೀಡುವ ಜೊತೆಗೆ ಸರ್ಕಾರದಿಂದ ಪರಿಹಾರದ ಭರವಸೆ ನೀಡಿದರು. ಈಚೆಗೆ ಸೊಂಟ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡ ಶ್ರೀಧರ್ ನಗರದ 9ನೇ ತರಗತಿ ವಿದ್ಯಾರ್ಥಿ ಆಕಾಶ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳುವ ಜೊತೆಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದಾರೆ. ಕಲಸಿ ಚಂದ್ರಪ್ಪ, ಅನಿತಾ ಕುಮಾರಿ, ಸುರೇಶ್ ಬಾಬು, ಮಂಡಗಳಲ್ಲೆ ಗಣಪತಿ, ಸೈಯದ್ ಜಾಕಿರ್, ರವಿಕುಮಾರ್, ತಾರಾಮೂರ್ತಿ, ಪೌರಾಯುಕ್ತ HK ನಾಗಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸ್ನೇಹಿತರೆ, ನೋಡಿ, ಈ ಮನೆಯಲ್ಲಿ ಇರುವಂಥ ಒಬ್ಬ ಯುವಕ 9ನೇ ಕ್ಲಾಸು, 14 ವರ್ಷ, ಹೇಮಂತ್ ಅಂತ ಹೇಳಿ. ಅವನು ಸ್ವಲ್ಪ
ಮನೆಯೆಲ್ಲ ಹೋಗ್ಬೇಕಾದ್ರೆ ಜಾರಿ ಬಿದ್ದು ಸಣ್ಣ ಒಂದು ಕಾಲಿಗೆ ಹೊಡೆತ ಬೀಳ್ಸಿಂದ ಅಷ್ಟೇ ಬಿಟ್ಟರೆ, ಆದರೆ ತಾಯಿಗೆ ರಜೆ ಇದ್ದಾಗೆಲ್ಲ ದುಡ್ದು ಅಮ್ಮ ನಿನಗೆ ನಾನು ಸಾಕ್ತೀನಿ ಅನ್ನೋ ಹೇಳೋ ಮನಸ್ಥಿತಿ ಇದ್ದಂಥ ಹುಡುಗ ಅದು ಯಾವ ರೀತಿಯ ಗೊತ್ತಿಲ್ಲ, ನೇಣು ಹಾಕ್ಕೊಂಡು ಮೊನ್ನೆ ತೀರ್ಕೊಂಡಿದ್ದಾನೆ. ನಿಜವಾಗಲೂ ಆ ಕುಟುಂಬ ನೋಡಿದಾಗ ಬೇಸರ ಆಗುತ್ತೆ. ಅಂದರೆ ಈಗಿನ ಹುಡುಗರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಇವತ್ತು ಭಾಳ ಜನರು ನಾವು ಹತ್ಕೊಡ್ಬೇಕಾಗಿದೆ. ತಾಯಿ ಹೇಳ್ತಾಳೆ, ನನಗೆ ದುಡಿತಾ ಇದ್ದ 6,000 ರೂಪಾಯಿ ಮೊನ್ನೆ ತಂದುಕೊಟ್ಟಿದ್ದಾನೆ, ನನಗೆ ಸಾಕ್ತೀನಿ ಅಂತ ಅಮ್ಮ ಸಾಕ್ತೀನಿ ಅಂತ ಹೇಳ್ತಿದ್ದ. ಅಂಥ ಮನಸ್ಥಿತಿ ಇದ್ದ ಹುಡುಗ ಅದು ಯಾವ ರೀತಿ ಇವತ್ತು ನೇಣು ಹಾಕ್ಕೊಂಡು ಸಾಯ್ತಾನಂತ ಹೇಳಿದರೆ 9ನೇ ಕ್ಲಾಸ್ ಹುಡುಗ ನಿಜವಾಗಲೂ ಭಾಳ ಬೇಸರ ತರುವಂಥ ವಿಚಾರ. ಅದರಿಂದ ಕುಟುಂಬದಲ್ಲಿರುವಂಥ ಎಲ್ಲ ತಾಯಿಂದರು ತಂದೆದರಿಗೆ ಹೇಳೋದಿಷ್ಟೇ, ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೊಳ್ರಿ. ಈ ಥರ ಬಡ ಕುಟುಂಬ ಪಾಪ, ಇವರೇನು ಸ್ವಂತ ಮನೆ ಅಲ್ಲ, ಯಾವುದೋ ಬಾಡಿಗೆ ಮನೆಯಿಂದ ಎಲ್ಲೋ ಹಾವೇರಿ ಕಡೆಯಿಂದ ಬಂದವರಂತೆ, ಯಾರೇ ಇರ್ಬೋದು, ಮಗುನೇ. ಆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಮೊಬೈಲ್ಗಳನ್ನು ಕೊಡೋದು ಕಮ್ಮಿ ಮಾಡಬೇಕು. ಅದರಿಂದ ಜಾಗ್ರತೆ ಆಗಿರಿ ಅಂತ ಹೇಳಿ ಭಾಳಷ್ಟು ಜನ ತಂದೆ ತಾಯಿಗಳಿಗೆ ಹೇಳಕ್ಕೆ ನಾನು ಇವತ್ತು ಮನವಿ ಮಾಡ್ತಾಯಿದ್ದೀನಿ. ನೋವಾಗಿದೆ, ಭಾಳ ನೋವಾಯ್ತು ನಂಗೆ ಕೇಳಿಬಿಟ್ಟು. ಈ ವಯಸ್ಸಿನಲ್ಲಿ ಆ ಚಿಕ್ಕ ಹುಡುಗ ಅಷ್ಟು ಮೇಲ್ಗಡೆ ಇದು ಹಾಕ್ಕೊಂಡು ಹಗ್ಗ ಹಾಕ್ಕೊಂಡು ಇದು ಮಾಡಿದಾನಂದರೆ ಭಾಳ ನೋವಾಗುತ್ತೆ. ಆ ತಂದೆ ತಾಯಿಗಳಿಗೆ ನಾವು ಏನು ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಅಳ್ತಾ ಇದ್ದಾರೆ ಅವರು, ತುಂಬ ನೊಂದಿದ್ದಾರೆ. ಬಡವರು ಪಾಪ, 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಇದೆ. ಹಾಗಾಗಿ ಒಂದು ಹೆಣ್ಣು ಮಗಳು ಈಗ 8ನೇ ಕ್ಲಾಸ್ 9ನೇ BC ಓದ್ತಿದ್ದಾರೆ. ನೋಡಿ ಹುಡುಗ, ನಾನು ನಿನಗೆ ಸಾಕ್ತೀನಿ ಅಮ್ಮ, ಹೆದರಬೇಡ ಅಂತ ಹೇಳಿ ಇವತ್ತು ತಾಯಿನೇ ಬಿಟ್ಟು ಹೋಗಿದೆ ಅಂದರೆ ಯಾವ ಮನಸ್ಥಿತಿ ಇದೆ ಅಂತ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಕೇರ್ ಆಗಿದೆ. ಸಾಗರ ತಾಲೂಕಿನ ಬಾರಂಗಿ ಹೋಬಳಿಯ ಬಾನ್ಕೋಳಿ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ 1 ಎಕರೆಗೆ ಹೆಚ್ಚಿನ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿ ಕಬ್ಬಿಣದ ಗೇಟ್ ಅಳವಡಿಸಲಾಗಿತ್ತು. ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಮತ್ತು ತಂಡ ಜೆಸಿಬಿ ಮೂಲಕ ಕಬ್ಬಿಣದ ಬೇಲಿ ತೆರವುಗೊಳಿಸಿ ವಶಪಡಿಸಿಕೊಂಡು ಸ್ಥಳಕ್ಕೆ ಸರ್ಕಾರಿ ಜಾಗ ಅತಿಕ್ರಮಣ ನಿಷೇಧಿಸಿದೆ ಎಂದು ನಾಮಫಲಕ ಹಾಕಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಮಾಲಿನಿ, ಬೀರಪ್ಪ, ವಿಶ್ವಾಸ್, ಹನುಮಂತಪ್ಪ, ನವೀನ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಆಮೇಲೆ ಹೇಳಿ ಯಾರಿಗೂ ಮತ್ತೆ ಈಗ ನಾವು ಇಟಾಚಿ ತಗೊಂಡು ಹೋಗೋದು ಜೆ ಸಿ ಪಿ ತಗೊಂಡು ಹೋಗಲ್ಲ, ಎತ್ಕೊಂಡು JCB ಎತ್ಕೊಂಡು ಹೋಗಲ್ವ, ಅದು ಮೇಲ್ಗಡೆ ತಗೊಂಡು ಹೋಗೋದು. ಆಯ್ತು ನೋಡಮರ ಅಲ್ಲಿ ತಗೊಂಡು ಆಯ್ತು ಓಕೆ ನೋಡ್ರ, ಇದನ್ನ ನಿಮ್ಮ ಜವಾಬ್ದಾರಿ ಕೊಡ್ತೀವಿ, ಅವ್ರಿಗೆ ಕೊಡಿ. ಹಾಂ ಕೈ ಮಾಡೋಣ ಫೋಟೋ ಒಳಗಿಡೋಣ. ಸಾಗರ ಪಟ್ಟಣದ ಗಣಪತಿ ಕೆರೆ ತೆರವಿನ ಅಗ್ರಹಾರ ರಸ್ತೆಯಲ್ಲಿ ಗುರುವಾರ ತಡರಾತ್ರಿ ಕಾರೊಂದು ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ತಡೆಗೋಡೆ ಇಲ್ಲದೇ ಇರುವುದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಗಣಪತಿ ಕೆರೆಯಿಂದ ಅಗ್ರಹಾರಕ್ಕೆ ಹೋಗುವ ರಸ್ತೆಯ ಇಕ್ಕೆಲಗಳಲ್ಲಿ ತಡೆಗೋಡೆ ನಿರ್ಮಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.